ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರರೇ, ದೇವಜನರೇ, ಕರ್ತಾದಿ ಕರ್ತನು, ನಮ್ಮ ದೇವರು, ನಮ್ಮನ್ನು ಪ್ರೀತಿಸುವಾತನು ಆಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಮತ್ತೊಂದು ದಿನ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನೀವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಸೇರಿ ಬಂದಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಪ್ರೀತಿಯ ದೇವಜನರೇ, ಈ ಲೋಕ ಯಾತ್ರೆಯಲ್ಲಿ ನಾವು ಅನೇಕ ಆಶೆಗಳನ್ನು ಹೊಂದಿರುತ್ತೇವೆ. ಪ್ರತಿಯೊಬ್ಬರೂ ಕೂಡ ಸಾಧಿಸಬೇಕು, ಜಯಿಸಬೇಕು, ನಾನು, ನನ್ನ ಕುಟುಂಬ, ನಮ್ಮವರು ಚೆನ್ನಾಗಿರಬೇಕು ಅಂತ ಆಸೆ ಪಡುತ್ತೇವೆ. ಅದಕ್ಕಾಗಿಯೇ ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿಯೂ, ಯೌವನಸ್ಥರು ತನ್ನ ಕುಟುಂಬಕ್ಕಾಗಿಯೂ, ಗೃಹಸ್ಥರು ತನ್ನ ಮರ್ಯಾದೆಗಾಗಿಯೂ ಕುಟುಂಬಕ್ಕಾಗಿಯೂ ಪ್ರಯಾಸ ಪಡುತ್ತಾ ಇರುತ್ತಾರೆ. ಆ ಕೊನೆಯ ಕ್ಷಣದಲ್ಲಿ ಇನ್ನೇನು ನನ್ನ ಇಷ್ಟಾರ್ಥವು ನೆರವೇರಿತು, ನನ್ನ ಆಸೆಯು ಪರಿಪೂರ್ಣವಾಯಿತು ಅನ್ನುವಂಥ ಸಂದರ್ಭಕ್ಕೆ ಬಂದಾಗ ನಮ್ಮ ಆಸೆ ನಿರಾಸೆಯಾದರೆ ಎಷ್ಟೊಂದು ಬೇಸರಿಕೆಯಲ್ಲವಾ? ಒಂದು ಕ್ರೀಡಾಕಾರನು ಎಷ್ಟೋ ವರ್ಷಗಳು ಪ್ರಯಾಸಪಟ್ಟು ಕೊನೆಯ ಕ್ಷಣದಲ್ಲಿ ತನಗೆ ಸಿಗಬೇಕಾದ ಬಹುಮತಿಯಿಂದ ಆತನು ತಪ್ಪಿಸಿಕೊಂಡರೆ ಅದಕ್ಕೆ ತುಂಬ ನೋವಾಗುತ್ತದೆ. ವಿದ್ಯಾರ್ಥಿಯಾಗಿರಲಿ, ಕ್ರೀಡಾಪಟುವಾಗಿರಲಿ, ಬೇರೆ ಯಾವುದೇ ಒಂದು ಸಾಧನೆ ಮಾಡುವುದರಲ್ಲಿ ಕೊನೆಯಲ್ಲಿ ನಾವು ಸೋತು ಹೋಗಿಬಿಟ್ರೆ ಬಹಳ ನೋವು. ಕ್ರೈಸ್ತರಾಗಿರುವ ನಾವು, ದೇವರ ಮಕ್ಕಳಾಗಿರುವ ನಾವು ಕೊನೆಯಲ್ಲಿ ಸೋತು ಹೋದರೆ ಹೇಗೆ? ದೇವರು ಈ ರೀತಿ ಹೇಳುತ್ತಾರೆ, ನನ್ನ ಮಕ್ಕಳು, ನನ್ನ ಭಕ್ತರು, ನನ್ನವರೆನಿಸಿಕೊಂಡವರು, ಅವರ ಆಶೆ ಭಂಗವಾಗಬಾರದು, ಅವರ ಇಷ್ಟಾರ್ಥಗಳು ನೆರವೇರಬೇಕು ಎಂದು ದೇವರು ಆಶಿಸುವಂಥವನಾಗಿದ್ದಾನೆ. ಹಾಗಾದರೆ ಬನ್ನಿ, ಈ ದಿನ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡಬೇಕೆಂದಿದ್ದಾರೋ ಸ್ವಲ್ಪ ಸಮಯ ತೆಗೆದುಕೊಂಡು ನಾವು ದೇವರಲ್ಲಿ ಮುಂದುವರಿಯೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋವೇಲನ ಗ್ರಂಥ 2ನೇ ಅಧ್ಯಾಯ 26ನೇ ವಾಕ್ಯ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೇನ್, ಹಾಲೆಲೂಯ. ಈ ಮಾತು ನೀವು ನಾನು ಹೇಳಬೇಕು, ಹೇಳಿದ ನಂತರ ಆಮೇನ್ ಹೇಳಬೇಕು. ಯಾಕೆ ಗೊತ್ತಾ? ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೇನ್ ಅಂದರೆ ಹೌದಪ್ಪ, ಹಾಗೆಯೇ ಆಗಲಿ. ಯಾವ ರೀತಿ? ಯೇಸುವೆ, ದೇವರೇ, ನಿನ್ನ ಭಕ್ತರು, ನಿನ್ನ ಮಕ್ಕಳು ಆಶಾಭಂಗ ಪಡಬಾರದು. ನೋಡಿ, ದೇವರ ಮಕ್ಕಳನ್ನು, ದೇವರ ಮಕ್ಕಳ ಇಷ್ಟಾರ್ಥಗಳನ್ನು, ಅವರ ಜೀವಿತಗಳನ್ನು, ಅವರ ಪ್ರಯತ್ನಗಳನ್ನು, ಅವರ ಆಸೆಗಳನ್ನು ಕುಗ್ಗಿಸಬೇಕು, ಭಂಗಪಡಿಸಬೇಕು ಎಂದು ಸೈತಾನನು ಕಾಯುತ್ತಾ ಇರುತ್ತಾನೆ. ಜನರು ಕೂಡ ಕ್ರೈಸ್ತರೆಂದರೆ, ಯೇಸುವಿನ ಮಕ್ಕಳೆಂದರೆ, ಭಕ್ತರೆಂದರೆ ಬೇಕಾಗಿ ಅಡ್ಡಗಾಲ ಹಾಕುವಂಥವರಿರುತ್ತಾರೆ. ಬೇಕಾಗಿ ಅವರ ಜಾಬ್ಗಳನ್ನು ತಪ್ಪಿಸುವುದು, ಪ್ರಮೋಷನ್ಗಳನ್ನು ನಿಲ್ಲಿಸುವುದು, ಟ್ರಾನ್ಸ್ಫರ್ಗಳನ್ನು ತಡೆಯುವಂಥದ್ದು, ಅನ್ಯಾಯದ ಕೃತ್ಯಗಳನ್ನು ಮಾಡುವಂಥದ್ದು. ಕ್ರೈಸ್ತರು, ದೇವರ ಮಕ್ಕಳು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗುತ್ತಿದ್ದರೂ ಕೂಡ ವಿನಾಕಾರಣ ಅಡ್ಡಗಾಲ ಹಾಕಿ ಅವರನ್ನು ಅಡ್ಡಿಪಡಿಸಿ ತೊಂದರೆ ಪಡಿಸುವಂಥದ್ದು ಸಹಜವಾದಂಥ ಕ್ರಿಯೆಯಾಗಿದೆಯಲ್ಲವಾ? ಹಾಗಾದರೆ ನಿಮ್ಮ ಜೀವಿತದಲ್ಲಿ ಕೂಡ ಯಾರಾದರೂ ಅಡ್ಡಗಾಲ ಹಾಕಿ ನಿಮ್ಮ ಮೇಲೆ ಅಪಸ್ವರವನ್ನು ಎತ್ತಿ ಅವಮಾನ ಪಡಿಸಬೇಕೆಂದು ಆಲೋಚಿಸಿ ಒಂದು ವೇಳೆ ನಿಮ್ಮನ್ನು ಕುಗ್ಗಿಸುತ್ತಿದ್ದರೆ ದೇವರು ಒಂದು ಮಾತು ಹೇಳ್ತಾ ಇದ್ದಾರೆ, ಅವರು ನನ್ನ ಮಕ್ಕಳು, ಅವರು ನನ್ನ ಮಕ್ಕಳು, ಅವರು ಆಶಾಭಂಗ ಪಡುವಂತೆ ನಾನು ಬಿಡುವುದೇ ಇಲ್ಲ. ತನ್ನ ಭಕ್ತರನ್ನು ಮುಟ್ಟಿದವರನ್ನು ದೇವರು ಹೇಗೆ ನೆನೆಸುತ್ತಾರೆ ಗೊತ್ತಾ? ದೇವರ ಕಣ್ಣುಗುಡ್ಡೆಯನ್ನು ಮುಟ್ಟುವಂತೆ ಎಂದು ಹೇಳುತ್ತಾರೆ. ನನ್ನ ಪ್ರಿಯ ದೇವಜನರೇ,
ಸೌಲನು ಅಂದರೆ ಪೌಲನಾಗುವುದಕ್ಕಿಂತ ಮುಂಚೆ ದಮಸ್ಕ ಪಟ್ಟಣವನ್ನು ಹೊಕ್ಕು ಅಲ್ಲಿರುವಂಥ ಕ್ರೈಸ್ತ ವಿಶ್ವಾಸಿಗಳನ್ನು ಹಿಡಿದು ಕೊಲ್ಲಬೇಕೆಂದು ಒಡೆಯಬೇಕೆಂದು ಅವರು ಆಲೋಚಿಸುತ್ತಾ ಅವನು ಒಂದು ಸೈನ್ಯದೊಟ್ಟಿಗೆ ಜನರೊಟ್ಟಿಗೆ ಅವನು ಹೊರಡುವಾಗ ದೇವರಿಗೆ ಅವರು ಪ್ರಾರ್ಥಿಸಿದರು. ಆಗ ಅವರು ಪ್ರಾರ್ಥಿಸಿದ ಪ್ರಾರ್ಥನೆಯನ್ನು ಕೇಳಿದಂಥ ಕರ್ತನು ದಮಸ್ಕ ಮಾರ್ಗ ಮಧ್ಯದಲ್ಲಿ ವಂಚಕನೂ ಹಿಂಸಕನೂ ಹಿಂಸೆ ಪಡಿಸುವಾತನು ನೋವು ಪಡಿಸುವಾತನಾಗಿರುವಂಥ ಸೌಲನನ್ನು ದರ್ಶಿಸಿ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ ಎಂದು ವಾಣಿಯಾಯಿತು. ಕರ್ತನೇ, ನೀನು ಯಾರು ನನ್ನನ್ನು ಯಾಕೆ ಕೇಳ್ತಾ ಇದೆಯಾ? ನಾನು ಯಾವಾಗ ನಿಮ್ಮನ್ನು ಇದು ಮಾಡಿದೆ? ಓ ದೇವರ ಸ್ವರ ಏನು ಹೇಳುತ್ತಂದರೆ, ನನ್ನ ಮಕ್ಕಳನ್ನು ಮುಟ್ಟಿದರೆ ನನ್ನನ್ನು ಮುಟ್ಟಿದಾಗಲ್ವಾ? ನನ್ನ ಮಕ್ಕಳಿಗೆ ನೋವಾದರೆ ನನಗೆ ನೋವಾದಾಗಲ್ವಾ? ನನ್ನ ಮಕ್ಕಳು ಅವರಿಗೆ ನೋವಾಗಬಾರದು. ನನ್ನ ಪ್ರಿಯ ದೇವಜನರೇ, ಇವತ್ತು ದೇವರು ಖಂಡಿತ 100% 100% ತನ್ನ ಮಕ್ಕಳು ಆಶಾಭಂಗ ಪಡಬಾರದು, ಅವಮಾನ ಪಡಬಾರದು, ಹಿಂಸೆಗೆ ಒಳಪಡಬಾರದು ಎಂದು ಖಂಡಿತ ಆಲೋಚಿಸುತ್ತಾರೆ. ನೀವೀಗ ಕೇಳಬಹುದು, ಹಾಗಾದರೆ ದೇವರನ್ನು ನಂಬಿದ ಮಕ್ಕಳಿಗೆ ಯಾಕೆ ಪಾಸ್ಟ್ರೇ ನೋವುಗಳು, ಯಾಕೆ ಕಣ್ಣೀರುಗಳು, ಯಾಕೆ ಹಿಂಸೆಗಳು, ಯಾಕೆ ತೊಂದರೆಗಳು, ಯಾಕೆ ಅವಮಾನಗಳು ಅಂತ ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ನನಗೆ ಕೇಳುತ್ತಿರಬಹುದು. ಆದರೆ ಒಂದನ್ನು ಗಮನಿಸಿರಿ, ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗಿರುವುದಕ್ಕಾಗಿ ಆ ಹಿಂಸೆಯನ್ನು, ಅವಮಾನವನ್ನು, ನೋವನ್ನು, ಶೋಧನೆಯನ್ನು, ಕಷ್ಟವನ್ನು ಅನುಭವಿಸುತ್ತಾ ಇದ್ದೇವೆ ಹೊರತು ಅದು ಕೊನೆಯಲ್ಲ. ಕ್ರೈಸ್ತರಿಗೆ, ದೇವರ ಮಕ್ಕಳಿಗೆ ಹಿಂಸೆ ಎನ್ನುವಂಥದ್ದು ಹೊಸದಲ್ಲ, ಹೌದಲ್ವಾ? ಹೊಸತನ ಅಲ್ಲ. ನಾನು ಯಾವಾಗಲೂ ಹೇಳುವಂಥ ಒಂದು ಮಾತು ಏನಂದರೆ, ಬೆಂಕಿಯಲ್ಲಿ ಹುಟ್ಟಿರುವುದು ಬಿಸಿಲಿಗೆ ಬಾಡುತ್ತಾ ಅಂತ ಕೇಳುತ್ತೇನೆ. ಅಂದರೆ ಅದರ ಅರ್ಥ ಏನು ಗೊತ್ತಾ? ಈ ಕ್ರೈಸ್ತ ವಿಶ್ವಾಸ ಅನ್ನುವಂಥದ್ದು, ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥದ್ದು ಒಂದು ವೇಳೆ ಅದು ಸುಖದ ಸುಪತ್ತಿಗೆ ಅಲ್ಲ. ದೇವರು ನಮಗೆ ನಿನಗೇನು ಹಿಂಸೆ ಬರೋದಿಲ್ಲ ಅಂತ ಹೇಳಿಲ್ಲ. ಆದರೆ ಹೇಳೋದು ಲೋಕ ಶಾಶ್ವತವಲ್ಲ. ನೀವು ರಕ್ಷಿಸಲ್ಪಡಬೇಕಾದರೆ, ಪರಲೋಕ ರಾಜ್ಯ ಸೇರಬೇಕಾದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಬೇಕು. ಇಕ್ಕಟ್ಟಾದ ಹಾದಿ ಮಾರ್ಗ ಅಂದರೆ ಅದೇನೋ ಸುಮ್ಮನೆ ಸ್ವಲ್ಪ ನೋವು ಸಂಕಟ ಅಲ್ಲ. ಆ ಇಕ್ಕಟ್ಟಿನ ಬಾಗಿಲು ಒಳಗಡೆ ಹೋಗುವುದಂದರೆ ಹಿಂಸೆಯನ್ನು, ನೋವನ್ನು, ಸಂಕಟವನ್ನು, ವಿರೋಧವನ್ನು ಎಲ್ಲವನ್ನು ದಾಟಿ ಹೋದರೆ ಅದರ ಕೊನೆ ಆಶೀರ್ವಾದದಾಯಕವಾಗಿರುತ್ತದೆ. ಹಾಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ಈ ವಾಕ್ಯವು ಹೇಳುವಂಥ ಮಾತನ್ನು ಗಮನಿಸಿ ನೋಡಿರಿ. ದೇವರು ಹೇಳುತ್ತಾ ಇದೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆರಂಭದಲ್ಲಿ ನಿಮಗೆ ಅವಮಾನವಾಗಬಹುದು, ಆರಂಭದಲ್ಲಿ ಅಡ್ಡಿಗಳುಂಟಾಗಬಹುದು, ಆರಂಭದಲ್ಲಿ ನಿಮಗೆ ವೇದನೆಗಳುಂಟಾಗಬಹುದು, ಆದರೆ ಅಂತ್ಯದಲ್ಲಿ ನಿಮಗೆ ಅಮೋಘವಾದ, ಅತಿಶಯವಾದ, ಆಶ್ಚರ್ಯವಾದ ಕಾರ್ಯವು ದೇವರು ಮಾಡುತ್ತಾರೆ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅತಿಶಯವಾದ ಕಾರ್ಯವನ್ನು ದೇವರು ಮಾಡುವಂಥವರಾಗಿದ್ದಾರೆ. ನೋಡ್ರಿ, ಸೌಲನು ಪೌಲನಾಗಬೇಕಾದರೆ ಅನೇಕರು ನೋಡಿ ಹಿಂಸೆಯಿಂದ ಅವರು ಮೇಲೆದ್ದು ಬರಬೇಕಾದರೆ ಆರಂಭದಲ್ಲಿ ಅಂದುಕೊಂಡ್ರು ಇವರ ಕತೆ ಮುಗೀತಿನ್ನ ಎಂಬುದಾಗಿ. ಹಾಮಾನನೆಂಬುವನೊಬ್ಬನಿದ್ದನು. ನಿಮಗೆಲ್ಲ ಗೊತ್ತಿದೆ, ಎಸ್ತೇರಳ ಕುರಿತಾಗಿ, ಮೊರ್ದೆಕಾಯನ ಕುರಿತಾಗಿ. ಅವನು ಏನಂದುಕೊಂಡ ಗೊತ್ತಾ? ಮೊರ್ದೆಕಾಯನನ್ನು ಮಾತ್ರವಲ್ಲ, ಅವನ ವಂಶವನ್ನೇ ನಿರ್ವಂಶ ಮಾಡಿಬಿಡಬೇಕು, ನಿರ್ನಾಮ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿ ರಾಜನ ಹತ್ರ ಬಹಳ ನಿಕಟವಾದ ವ್ಯಕ್ತಿಯಾಗಿದ್ದವನು, ತುಂಬ ಪ್ರಿಯನಾಗಿದ್ದವನು. ನಾನು ಏನು ಹೇಳಿದ್ರೂ ರಾಜನು ಅದನ್ನು ಆಜ್ಞೆಯಾಗಿ ಮಾಡುತ್ತಾರೆಂದು ನಂಬಿದನು. ಆದರೆ ದೇವರು ಕೊನೆಯಲ್ಲಿ ಅವನ ಆಲೋಚನೆಗಳನ್ನು ತಾರುಮಾರು ಮಾಡಿದರು. ಅದಕ್ಕೆ ಕಾರಣ ಏನು ಗೊತ್ತಾ? ಎಸ್ತೇರಳ ಉಪವಾಸ ಪ್ರಾರ್ಥನೆ, ಎಸ್ತೇರಳ ತೀರ್ಮಾನ, ಎಸ್ತೇರಳ ಧೈರ್ಯ, ಎಸ್ತೇರಳ ಆಕೆ ಹೇಳಿದ್ರು,
ನನ್ನ ಜನರಿಗಾಗಿ ನಾನು ಸಾಯುವುದಕ್ಕೂ ರೆಡಿ ಇರ್ತೇನೆ. ಮೊರ್ದೆಕಾಯನು ಎಸ್ತೇರಳು ತನ್ನ ಜನರಿಗಾಗಿ ತಮ್ಮ ಪ್ರಾಣವನ್ನು ಪಣವಿಟ್ಟಳು. ಅವರು ಏನು ಮಾಡಿದ್ರು ಗೊತ್ತಾ? ಏನೂ ಮಾಡಲಿಲ್ಲ. ಮೊದಲು ಅವರ ದೇವರಾದ ಕರ್ತನ ಮೇಲೆ ವಿಶ್ವಾಸವಿಟ್ಟು 2 ಉಪವಾಸ ಮಾಡಿ 3 ಪ್ರಾರ್ಥನೆ ಮಾಡಿ ದೇವರ ಕೈಯಲ್ಲಿ ಸಮರ್ಪಿಸಿಕೊಡುವಾಗ ಅಸಾಧ್ಯವಾಗಿರುವಂಥ ಕೃತ್ಯಗಳನ್ನು ದೇವರು ಸಾಧ್ಯ ಮಾಡಿದರು. ನೋಡಿದ್ರ ಹೇಗೆ ದೇವರು ಅರಸನ ಹೃದಯವನ್ನು ಮಾರ್ಪಡಿಸಿಕೊಟ್ಟನು. ಈಗ ದೇವರು ಈ ಯೋವೇಲನ ಗ್ರಂಥದಲ್ಲಿ ನಮಗೂ ಹೇಳುತ್ತಾ ಇದ್ದಾರೆ, ಇವತ್ತು ನಿಮ್ಮ ಜೀವಿತ ಅರ್ಧಂಬರ್ಧವಾಗಿದೆಯಾ? ನೀವು ತೃಪ್ತಿ ಹೊಂದಲೊಲ್ಲದೆ ಇದ್ದೀರಾ? ಹೊಟ್ಟೆ ಹಸಿವಿನಿಂದ ಸ್ವಲ್ಪ ತಿಂದು ಸ್ವಲ್ಪ ತಿನ್ನದ ಹಾಗೆ ಆಗಿದೆಯಾ? ನಿಮ್ಮ ಲೈಫಲ್ಲಿ ಖಂಡಿತ ಜಯವು ಇಲ್ಲದೆ ಇದೆಯಾ? ಒಂದು ಮಾತನ್ನು ಗಮನಿಸಿರಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ಅಂತ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಇವತ್ತು ತೃಪ್ತಿ ಇಲ್ಲದೆ ಇದ್ದೀರಾ ನನ್ನ ಸಹೋದರಿ ಸಹೋದರರೇ? ಅಯ್ಯೋ ಎಂದು ದುಃಖಿಸುವ ವೇದನೆಗೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದೀರಾ? ದೇವರು ಈ ದಿನವೂ ನಿಮಗೆ ಎಚ್ಚರಿಸಿ ನಿಮ್ಮನ್ನು ಬಲಪಡಿಸಿ ದೇವರು ಹೇಳುತ್ತಾ ಇದ್ದಾರೆ, ನನ್ನ ಜನರನ್ನು ನಾನು ಹೊಟ್ಟೆ ತುಂಬ ಊಟ ಮಾಡುವಂತೆ ಮಾಡುತ್ತೇನೆ. ಕೆಲವು ಸಾರಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ತೃಪ್ತಿ ಇರೋದಿಲ್ಲ. ಲೋಕವು ಹೊಟ್ಟೆ ತುಂಬ ನಮಗೆ ಊಟ ಕೊಡುತ್ತೆ, ಆದರೆ ತೃಪ್ತಿ ಕೊಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸ? ಲೋಕವು ನಿಮಗೆ ದೊಡ್ಡ ಬಂಗಲೆ ಕೊಡ್ಬೋದು, ನೆಮ್ಮದಿ ಕೊಡಲ್ಲ. ಹಣ ಇರ್ಬೋದು, ಆರೋಗ್ಯ ಕೊಡಲ್ಲ. ಆಸ್ತಿ ಐಶ್ವರ್ಯ ಇರುವುದು, ಆನಂದ ಇರೋದಿಲ್ಲ. ಆದರೆ ದೇವರು ಹೇಳುವಂಥ ಮಾತೇನೆಂದರೆ, ನೀವು ಊಟ ಮಾಡುವುದು ಮಾತ್ರ ಅಲ್ಲ, ನೀವು ತೃಪ್ತಿಗೊಳ್ಳುತ್ತೀರಿ. ನನ್ನ ಸಹೋದರಿ, ತೃಪ್ತಿ ಇಲ್ಲದ ಜೀವಿತ ನಿಮ್ಮದಾಗಿದೆಯಾ? ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳಿಗೆ ಕುಗ್ಗಿ ಹೋಗುತ್ತಾ ಇದ್ದೀರಾ? ಅಯ್ಯೋ, ನನ್ನ ಜೀವಿತಕ್ಕೆ ಅರ್ಥವೇ ಇಲ್ಲ, ನಾನೆಷ್ಟು ಪ್ರಯಾಸಪಟ್ಟರು, ದುಡಿದ್ರು, ಓದಿದ್ರು, ಕೆಲಸ ಮಾಡಿದ್ರು, ಏನು ಮಾಡಿದರೂ ಸಂತೋಷವಿಲ್ಲ, ನೆಮ್ಮದಿ ಇಲ್ಲ, ಸಂತೃಪ್ತಿ ಇಲ್ಲ ಅಂತ ಅಂದುಕೊಳ್ತಾ ಇದ್ದೀರಾ? ದೇವರು ನಿಮಗೆ ಊಟ ಕೊಡುವುದಲ್ಲ, ತೃಪ್ತಿಯನ್ನು ಕೊಡುವಂಥವರಾಗಿದ್ದಾರೆ. ಇಸ್ರಾಯೇಲ್ ಜನರು ಏನು ಮಾಡ್ತಾ ಇದ್ರು? ದೇವರೇ, ನಮಗೆ ಊಟ ಬೇಕಪ್ಪ ಅಂತ ಇದ್ರು. ಆಗ ದೇವರು ದೇವದೂತರುಗಳು ತಿನ್ನುವಂಥ ಮನ್ನಾ ಆಹಾರವನ್ನು ಆಕಾಶದಿಂದ ಅವರಿಗೆ ಸುರಿಯ ಮಾಡಿದನು. ಅವರು ತಿಂದಾಗ ಅದನ್ನು ಅಬ್ಬಾ ಇಷ್ಟು ರುಚಿಯಾಗಿದೆಯಲ್ವಾ ಅಂದರು. ಮೊದಲು ಅವರಿಗೆ ತುಂಬ ಸಂತೃಪ್ತಿಯಾಯಿತು. ಆದರೆ ದಿನ ಕಳೆದಂತೆ ಅವರು ಅಕ್ಕಪಕ್ಕದ ಜನರನ್ನು ನೋಡಲಿಕ್ಕೆ ಪ್ರಾರಂಭಿಸಿದರು. ಅಕ್ಕಪಕ್ಕದ ಜನರು ಮಾಂಸವನ್ನು ತಿನ್ನುತ್ತಿದ್ದಾರೆ. ಮಾಂಸವನ್ನು ತಿಂತಾ ಇದ್ದಾರೆ, ಇದೇನಪ್ಪ ಇದು? ಅವರು ಮಾಂಸ ತಿಂತಾ ಇದ್ದಾರೆ, ನಮಗೆ ಮನ್ನಾ ಸಿಕ್ಕಿದೆಯಲ್ವಾ ಅಂತ ಹೇಳಿದಾಗ, ಯಾವಾಗ ಅವರು ಮಾಂಸವನ್ನು ನೋಡಿದರೂ ಮನ್ನಾದ ರುಚಿ ಕಡಿಮೆ ಆಗೋಯಿತು. ಸಂತೃಪ್ತಿ ಹೋಗಿ ಅತೃಪ್ತಿ ಬಂದ್ಬಿಡ್ತು, ಅಸಂತೃಪ್ತಿ ಬಂದ್ಬಿಡ್ತು. ಇವತ್ತು ದೇವರು ನಮಗೆ ಸಂತೃಪ್ತಿನೇ ಕೊಡ್ತಾರೆ, ಪೋಷಿಸುತ್ತಾರೆ, ಮನ್ನವನ್ನು ಆಕಾಶದಿಂದ ಕೊಡುತ್ತಾರೆ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ? ನಾವು ಅನ್ಯ ಜನಗಳನ್ನು ನೋಡುತ್ತೇವೆ. ಅವರ ಆಶೀರ್ವಾದ, ಅವರ ಮನೆ, ಅವರ ಬಟ್ಟೆ, ಅವರ ಜೀವಿತ, ಅವರ ವಸ್ತುಗಳು, ಇದನ್ನು ನೋಡಿದಾಗ ನಮ್ಮ ಜೀವಿತ, ನಮ್ಮ ವಸ್ತುಗಳು, ನಮ್ಮದೆಲ್ಲವೂ ಏನಾಗುತ್ತೆ? ಅತೃಪ್ತಿಯಾಗಿ, ಅಸಂತೃಪ್ತಿಯಾಗಿ ಕಾಣಿಸಲ್ಪಡುತ್ತದೆ. ಅರ್ಥ ಆಯ್ತಲ್ಲ ನಿಮಗೆ? ಅಸಂತೃಪ್ತಿಯಾಗಿ ಕಾಣಿಸಲ್ಪಡುತ್ತದೆ. ದೇವಜನವೇ, ಇವತ್ತು ನಿಮ್ಮನ್ನು ನನ್ನನ್ನು ದೇವರ ಆತ್ಮನು ಎಚ್ಚರಿಸಿ ಹೇಳುತ್ತಿರುವಂಥ ವಿಚಾರ ಏನೆಂದರೆ, ಅನ್ಯರ ಕಡೆಗೆ ನೋಡಿ ಅತೃಪ್ತರಾಗಬೇಡ್ರಿ, ಅಸಂತೃಪ್ತರಾಗಬೇಡ್ರಿ. ಕರ್ತನು ನಿಮಗೆ ಏನು ಕೊಡುತ್ತಾನೋ ಅದು ಉತ್ತಮವಾದದ್ದನ್ನೇ ಕೊಡುತ್ತಾರೆ. ಇವತ್ತು ಅನೇಕರು ಅಂದುಕೊಳ್ಳಬಹುದು, ವೆಜ್ಜಾ ನಾನ್ ವೆಜ್ಜಾ? ಪ್ರಿಯ ದೇವಚರ್ವಾದ ಅವರವರ ಇಷ್ಟ, ಊಟದ ಶೈಲಿ, ಅವರು ಏನು ತಿಂತಾರೋ ಅದನ್ನು ಬಿಟ್ಟಾಕೋಣ. ಆದರೆ ತಿನ್ನುವ ಊಟದಲ್ಲಿ ತೃಪ್ತಿ ಇದೆಯಾ? ಎಷ್ಟೋ ದೊಡ್ಡ ಬಂಗಲೆಗಳು, ಎಷ್ಟೋ ದೊಡ್ಡ ಹಣವಂತರು, ಐಶ್ವರ್ಯವಂತರು ಅವರು ಕಣ್ಣಲ್ಲಿ ನೋಡಬಹುದೇ ಹೊರತು ಅವರು ತಿನ್ನಲಿಕ್ಕೆ ಸಾಧ್ಯ ಇಲ್ಲ.
ನೀವು ನಾನು ಕೆಲವು ಸಾರಿ ಏನು ಬೇಕಾದರೂ ತಿಂತೀವಿ. ಕೆಲವ್ರನ್ನ ನೋಡ್ರಿ, ಪಾಪ ಶುಗರ್ ಇರುವಂಥವರು, ಬಿ ಪಿ ಇರುವಂಥವರು, ಅನಾರೋಗ್ಯದಲ್ಲಿ ಕಿಡ್ನಿ ಸಮಸ್ಯೆ ಫೇಲ್ಯೂರ್ ಇರುವಂಥವರು, ಲಿವರ್ ಸಮಸ್ಯೆ ಇರುವಂಥದ್ದು, ಲಂಗ್ಸ್ ಸಮಸ್ಯೆ ಇರುವಂಥವರು, ಇವರು ಎಲ್ಲವನ್ನು ಇಷ್ಟ ಬಂದಾಗಿ ತಿನ್ನೋಕ್ಕೆ ಕುಡಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀರು ಜಾಸ್ತಿ ಕುಡಿಬಾರ್ದು, ಉಪ್ಪು ಜಾಸ್ತಿ ತಿನ್ನಬಾರ್ದು, ಸಕ್ಕರೆ ಜಾಸ್ತಿ ತಿನ್ನಬಾರ್ದು, ಏನು ತಿನ್ನಬಾರ್ದು, ಆಯಿಲ್ ಇರಬಾರ್ದು. ಒಂದೊಂದು ರಿಸ್ಟ್ರಿಕ್ಷನ್ಸ್ ಅಲ್ಲ. ಖಂಡಿತ ನಿಜಾನೇ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಆದರೆ ಅವರ ಜೀವಿತದಲ್ಲಿ ಯಾವುದನ್ನು ತೃಪ್ತಿಯಾಗಿ ತಿನ್ನಲಿಕ್ಕೆ ಸಾಧ್ಯವಾಗುತ್ತಾ ಇರುವುದಿಲ್ಲ. ನಾವಾದರೆ ಹೇಳಬೇಕು, ದೇವರೇ, ತಿನ್ನುವುದರಲ್ಲಿ ಅಲ್ಲ, ತಿಂದ ಮೇಲೆ ನಮಗಿರುವುದರ ಸಂತೃಪ್ತಿ ಬಹಳ ಮುಖ್ಯ. ಆನಂತರ ಹೇಳುತ್ತದೆ, ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ. ನಮಗೆ ಸಂತೃಪ್ತಿ ಏನು ಗೊತ್ತಾ? ದೇವರು ಕೊಟ್ಟಿರುವುದೇ ಅದ್ಭುತನಯ್ಯ. ಎಷ್ಟೋ ಜನಕ್ಕೆ ತಿನ್ನಕ್ಕಾಗಲ್ಲ, ಕೈ ಇಲ್ಲ, ಕೆಲವರಿಗೆ ತಿನ್ನಕ್ಕೆ ಬಾಯಿ ಆಗಲ್ಲ, ಕೆಲವರಿಗೆ ತಿನ್ನಕ್ಕೆ ಗೊತ್ತಿಲ್ಲ, ತಿನ್ನಕ್ಕಾದರೂ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ರೇಟುಗಳು ಜಾಸ್ತಿ, ದುಡಿಯೋಕ್ಕೆ ಜನರಿಲ್ಲ, ಸಹಾಯ ಮಾಡೋಕ್ಕೆ ವ್ಯಕ್ತಿಗಳಿಲ್ಲ. ಎಷ್ಟೊಂದು ಕಷ್ಟಗಳಿದೆ ಅಲ್ವಾ? ನಾವು ಇರೋ ಊಟನ ತಿನ್ನೋದಕ್ಕೆ ಒದ್ದಾಡ್ತೀವಿ, ಜಗಳ ಮಾಡ್ತೀವಿ, ಮನಸ್ತಾಪ ಮಾಡ್ತೀವಿ. ಊಟ ತಿನ್ನೋ ಟೈಮ್ಗೆ ಜಗಳಗಳು, ಮನೆಗೆ ಬಂದರೆ ಸಾಕು ಜಗಳಗಳು, ಅಸಂತೃಪ್ತಿ, ಯಾವಾಗ ನೋಡಿದ್ರೂ ಜಗಳ. ಇಂತಹ ಪರಿಸ್ಥಿತಿ ಬೇಡ. ದೇವರು ಹೇಳ್ತಾನೆ, ನಿಮಗೆ ಹೇಳ್ತದೆ, ನಿಮಗಾಗಿ ಅದ್ಭುತ ಕೃತ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ದೇವರು ಹೇಳ್ತಾನೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾನು ಪ್ರಾರಂಭದಲ್ಲಿ ವಾಕ್ಯವನ್ನು ಪ್ರಿಪೇರ್ ಮಾಡುವಾಗ ಯಾರಿಗೆಲ್ಲ ಆಶಾಭಂಗವಾಗುತ್ತದೆ ಅಂತ ಹೇಳಿ ಪ್ರಿಪೇರ್ ಮಾಡುವಾಗ ದೇವರು ಮೊದಲು ಹೇಳಿದರು, ಮೊದಲು ನನ್ನ ಜನರು ಆಶಾಭಂಗ ಪಡರು ಅಂತ ಹೇಳು, ಆನಂತರ ಯಾರೆಲ್ಲ ಆಶಾಭಂಗ ಪಡುವರು ಎಂದು ನೀನು ಹೇಳುವಂತೆ ಅಂತ ನನ್ನನ್ನು ಪ್ರಚೋದಿಸಿದರು. ಆಗ ನಾನು ಅಂದುಕೊಂಡೆ, ದೇವರೇ ಏನು ಹೇಳಲಿ? ಆಗ ದೇವರು ಒಂದೇ ಒಂದು ಮಾತು, ಈ ಯೋವೇಲನ ಗ್ರಂಥ ಅದರ 1ನೇ ಅಧ್ಯಾಯ 2ನೇ ಅಧ್ಯಾಯ 26 ಮತ್ತು 27 2 ವಾಕ್ಯಗಳನ್ನು ನನಗೆ ತೋರಿಸಿಕೊಟ್ರು. ಆ 2ನೇ ವಾಕ್ಯವನ್ನು ಓದೋಣ ಬನ್ನಿರಿ. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಮತ್ತೆ 2ನೇ ವಚನದಲ್ಲಿ ದೇವರು ಹೇಳುತ್ತಿರುವಂಥ, ನೆನಪಿಸುತ್ತಿರುವಂಥ ವಿಚಾರ ಏನೆಂದರೆ, ನನ್ನ ಜನರು ಆಶಾಭಂಗ ಪಡರು. ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿರುವ ಗುಣಗುಟ್ಟುವ ಸ್ವಭಾವ, ಇರುವಂಥದ್ದರಲ್ಲಿ ಸಂತೃಪ್ತಿ ಹೊಂದದ ಸ್ವಭಾವ, ಕೃತಜ್ಞತೆಯನ್ನು ಸಲ್ಲಿಸದೇ ಇರುವಂಥ ಸ್ವಭಾವ, ಇವು ನಮ್ಮ ಜೀವಿತಗಳನ್ನು ಹಾಳು ಮಾಡುತ್ತದೆ. ಇದ್ದರೂ ಇಲ್ಲ ಅನ್ನೋ ಥರ, ನಡೆದರೂ ನಡೆದಿಲ್ಲ ಅನ್ನೋ ಥರ, ಸಿಕ್ಕಿದ್ರೂ ಸಿಕ್ಕಿಲ್ಲ ಅನ್ನೋ ಥರ, ಮುಂದೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲದ ರೀತಿಯಲ್ಲಿ ನಾವು ಬಹಳ ಕುಗ್ಗಿ ಹೋಗುತ್ತಾ ಇರುತ್ತೇವೆ. ದೇವರು ಹೇಳ್ತಾರೆ, ನನ್ನ ಜನರು ಅಂಥವರಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಸರ ಮಾಡಿಕೊಳ್ಳೋರಲ್ಲ ನನ್ನ ಮಕ್ಕಳು. ಹೋರಾಡುವ ಸ್ವಭಾವವುಳ್ಳ ಮಕ್ಕಳು ನನ್ನ ಮಕ್ಕಳು. ಎದುರಿಸುವ ಸ್ವಭಾವವುಳ್ಳ ಮಕ್ಕಳು ನನ್ನ ಮಕ್ಕಳು. ನಂಬಿಗಸ್ತರು, ಬಲವುಳ್ಳವರು, ಧೈರ್ಯವುಳ್ಳವರು, ಜಯಿಸುವವರು, ಹೋರಾಡುವವರು, ಈ ಥರ ಹೇಳ್ತಾ ಇದ್ದಾರೆ. ಸಹೋದರಿ, ನಿಮ್ಮಲ್ಲಿ ಆ ಗುಣವಿದೆಯಾ? ಹೋರಾಡುವ, ಜಯಿಸುವ, ಇರಲಿ, ದೇವರು ನನ್ನ ಸಂಗಡ ಇದ್ದಾರೆ ಅಂತ ಹೇಳುವಂಥ ಆ ಒಂದು ವಿಶ್ವಾಸ ನಿಮ್ಮಲ್ಲಿ, ನನ್ನಲ್ಲಿ ಇದೆಯಾ? ಇರಬೇಕು ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ. ಹಾಲೆಲೂಯ. ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅಂತ ನಾನು ನಂಬ್ತೇನೆ. ಸಹೋದರಿ, ಗಂಡನ ನಿಮಿತ್ತ, ಮಕ್ಕಳ ನಿಮಿತ್ತ, ಯಾವುದೋ ಹೋರಾಟದ ನಿಮಿತ್ತ ಕುಗ್ಗಿ ಹೋಗಬೇಡ. ನೀನೊಂದು ಹೆಂಗಸು, ವಯಸ್ಸಾದವಳು, ವಿಧವೆ, ನಿನಗೆ ಜ್ಞಾನ ಇಲ್ಲ, ಯಾವ ಮಾತುಗಳನ್ನು ನೀನು ಹಿಡಿಸ್ಕೊಳ್ಬೇಡ. ಸಹೋದರನೇ, ನಿನ್ನನ್ನು ನೋಡಿ ನಿನ್ನವರು ಕಡೆಗಾಣಿಸುತ್ತಿರಬಹುದು. ದೇವರು ಹೇಳುತ್ತಾರೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಇಲ್ಲಿ ಆಗಬೇಕಾಗಿರುವ ಕೃತ್ಯ ಏನಂದರೆ, ದೇವರು ಹೇಳ್ತಾನೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಅಂತ. ಹಾಗಾದರೆ ನಾವು ಆತನ ಜನ ಆಗಿದ್ದೇವಾ? ಆತನ ಮಕ್ಕಳಾಗಿದ್ದೇವಾ? ಅದು ಮುಖ್ಯ. ನಾವು ಹೇಳ್ಬೋದು, ದೇವರೇ, ನಾನು ನಿನ್ನ ಮಗಳು, ಹೇಗೆ ಬ್ಯಾಪ್ಟಿಸಮ್ ಆಗಿದೆ, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ಪ್ರತಿನಿತ್ಯ ರಮೇಶ್ ಪಾಸ್ಟರ್ ಅವರ ಮೆಸೇಜ್ ಕೇಳ್ತಾ ಇದ್ದೀನಿ. ಇನ್ನೂ ಅದಲ್ಲ ದೇವರು ಹೇಳ್ತಾ ಇರುವಂಥದ್ದು. ನೀನು ನನ್ನ ಮಗಳ, ನೀನು ನನ್ನ ಮಗನ.
ಅಲ್ವಾ? ಯಾರು ದೇವರ ಮಗನು? ನಿಮಗೆ ಯಾವುದಾದ್ರೂ ವಾಕ್ಯ ನೆನಪಿಗೆ ಬರ್ತಾ ಇದೆಯಾ? ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನೋಡಿದ್ರೆ ನಮಗೆ ದೇವರ ಮಕ್ಕಳಾಗುವ ಅಧಿಕಾರ. ಹಾಗಾದರೆ ನಾವು ಯಾರ ಮಕ್ಕಳು? ದೇವರ ಮಕ್ಕಳಾಗ್ತೇವೆ. ನೋಡಿ, ಈ ರೀತಿ ಅಂಗೀಕಾರ ಮಾಡಿಕೊಂಡು ನಂಬಿದ ಅನುಸರಿಸುವ ಭಕ್ತರು ದೇವರ ಮಕ್ಕಳು. ಅನುಸರಿಸಬೇಕು ದೇವಜನವೇ, ಸುಮ್ಮನೆ ಅಲ್ಲ. ಅನುಸರಿಸುವ ಜನರು ಆತನ ಮಕ್ಕಳು. ಆತನ ಮಕ್ಕಳಾದವರು ಆಶಾಭಂಗ ಪಡುವುದಿಲ್ಲ. ನನ್ನ ಹತ್ರ ವಾದ ಮಾಡ್ಬೋದು, ಏನು ಬಸ್ರೆ, ಯಾವ ಮಾನದಂಡದ ಮೇಲೆ, ಯಾವ ಆಧಾರದ ಮೇಲೆ ನೀವು ದೇವರ ಮಕ್ಕಳು ನಾವು ಅಲ್ಲ ಅಂತ ಹೇಳ್ತೀವಿ? ನಾನು ನಿಮ್ಮೊಟ್ಟಿಗೆ ಜಗಳ ಮಾಡೋಕ್ಕೆ ಬರಲ್ಲ. ನಮ್ಮ ಸಭೆ, ನಮ್ಮ ಪಾಸ್ಟ್ರು, ನಾವು ಹಾಗಾಗಿ ನಾನು ಮಾತಾಡೋಕ್ಕೆ ಬರಲ್ಲ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ, ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ತೀನಿ. ಸರಿನಾ? ನಿಮಗೇ ಗೊತ್ತು ನಿಮ್ಮ ಪಾಸ್ಟ್ರು ಸರಿ ಇದ್ದಾರಾ, ನಿಮ್ಮ ಸಭೆ ಸರಿ ಇದೆಯಾ, ನಿಮ್ಮ ಬೋಧನೆಗಳು ಸರಿ ಇದೆಯಾ, ನಿಮಗೆ ಗೊತ್ತಿದೆ. ವಾಕ್ಯಾನುಸಾರವಾಗಿ ನಾವು ಕೇಳುತ್ತಿರುವುದು ಯಾವ ಸಭೆ ನೀವು, ಯಾವ ಡಿನಾಮಿನೇಷನ್ ನೀವು, ಯಾವ ಊರು ನೀವು, ನಾವು ಕೇಳ್ತಾ ಇಲ್ಲ. ನೀನು ದೇವರ ಮಗಳ, ನೀನು ದೇವರ ಮಗನ, ಬೇರೇನೇ ಕೇಳ್ತಾ ಇಲ್ಲ. ಆ ರೀತಿ ಆಗಿದ್ದರೆ ದೇವರು ಅವ್ರಿಗೆ ಎಂಥ ಆಫರ್ ಕೊಡ್ತಾ ಇದ್ದಾರೆ? ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಸಿಂಪಲ್ ಆಗಿದೆಯಲ್ಲ? ಏನಾದರೂ ಕಷ್ಟ ಇದೆಯಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ? ಕೆಲವರು ಹೇಳ್ಬೋದು, ಫಸ್ಟೇ ನಾವಿನ್ನು ಹೊಸದಾಗಿ ದೇವರು ನಂಬ್ತಾ ಇದ್ದೀವಿ, ನಮ್ಮನ್ನು ದೇವರು ಪ್ರೀತಿಸ್ತಾರ? ಎಸ್, ಏಸಪ್ಪ ಅನ್ನುವಂಥ ಪ್ರತಿ ವ್ಯಕ್ತಿಯನ್ನು ಆತನು ಅಂಗೀಕರಿಸ್ತಾನೆ. ಯಾರನ್ನು ಆತನು ತಳ್ಳಿ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನಿಮ್ಮ ಲೈಫ್ ಕೆಟ್ಟು ಹೋಗಿದೆಯಾ? ನಿಮ್ಮ ಜೀವಿತ ಹಾಳಾಗಿದೆಯಾ? ನೀವಿನ್ನೂ ಹೊಸದಾಗಿ ದೇವರನ್ನ ತಿಳ್ಕೊಳ್ತಾ ಇದ್ದೀರಾ? ನಿಮಗೇನೂ ಗೊತ್ತಿಲ್ಲ ಪಾಸ್ಟ್ರೆ, ಅವ್ರು ಏನೇನೋ ಹೇಳ್ತಾರೆ, ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ನನಗದೇನೂ ಗೊತ್ತಿಲ್ಲ. ಏನೂ ಗೊತ್ತಾಗೋದು ಬೇಡ. ತನು ಮನ ಹೃದಯಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ವಾಕ್ಯದಲ್ಲಿ ಹೇಳಿದ ಕಾರ್ಯಗಳನ್ನು ಮಾತ್ರ ಅನುಸರಿಸಿ ನಡೆಯಿರಿ. ಸಿದ್ಧಾಂತಗಳನ್ನು ಬಿಡ್ರಿ. ಯಾವ ದಿನ ಮುಖ್ಯ, ಯಾವ ಸಭೆ ಮುಖ್ಯ, ಯಾವ ಬೋಧನೆ ಮುಖ್ಯ, ಯಾವುದು ಏನು ಹೇಳುತ್ತೆ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ತಿಳಿಸ್ಕೊಳ್ಬೇಕಾಗಿರೋದು, ಕರ್ತನು ನನ್ನ ಪಾಪ ವಿಮೋಚಕನು, ನಾನು ಪಾಪ ಪಶ್ಚಾತ್ತಾಪ ಪಡಬೇಕು, ಯೇಸುವಿನ ಮೂಲಕ ಅದನ್ನು ತೊಳೆದುಕೊಳ್ಳಬೇಕು, ನಿತ್ಯ ರಾಜ್ಯಕ್ಕಾಗಿ ಕಾಯ್ದು ಶುಭ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುತ್ತಿರಬೇಕು. ಇಷ್ಟೇ ಟ್ರ್ಯಾಕ್. ಆದ್ದರಿಂದ ಜನರು ಅವರೇನೋ ಬೋಧನೆ ಬಂದು ಹೇಳಿದ್ರು, ಇವರೇನೋ ಬೋಧನೆ ಬಂದು ಹೇಳಿದರು, ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ಹೇಳುತ್ತಿರುವಂಥ ಮಾತು, ನನ್ನ ಜನರು ಎಂದಿಗೂ. ಆ ಪದ ನೋಡ್ರಿ, ಇನ್ನು ಎಂದಿಗೂ ಅಂದರೆ ಹೇಳಿದೆ, ಏನು ಪಾಸ್ಟ್ರೆ ಒಂದು ಕಷ್ಟನೂ ಬರಲ್ವಾ? ಹಂಗೆ ಬೈಬಲ್ ಹೇಳ್ತಾ ಇಲ್ಲ. ಅಂದರೆ ದೇವರು ಗುರಿಯನ್ನು ನೋಡುತ್ತಾರೆ, ಮುಕ್ತಾಯವನ್ನು ನೋಡಿ ಹೇಳ್ತಾ ಇದ್ದಾರೆ ಹೊರತು ಆರಂಭವನ್ನಲ್ಲ. ಆರಂಭ ಹೆಂಗಿರುತ್ತೋ, ತುಂಬ ಕಷ್ಟ ಇರ್ಬೋದು, ಶೋಧನೆ ಇರ್ಬೋದು, ಸಂಕಟಗಳಿರ್ಬೋದು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು ಅಂತ. ಮತ್ತು ಅಲ್ಲಿ ಹಿಂಗೆ ಹೇಳಿ ಇಲ್ಲಿ ಹಿಂಗೆ ಹೇಳಿದೆಯಲ್ಲ, ದೇವರ ಉದ್ದೇಶ ಕೊನೆ, ಆರಂಭ ಅಲ್ಲ. ನೋಡಿ, ಓಟವನ್ನು ಯಾರು ಬೇಕಾದರೂ ಓಡಲಿಕ್ಕೆ ಪ್ರಾರಂಭಿಸ್ಬೋದಲ್ವಾ? ಆದರೆ ಮುಕ್ತಾಯ ಮಾಡುವವನೇ ಮುಖ್ಯ. ಅದು ಬಹಳ ಮುಖ್ಯ. ಮುಕ್ತಾಯ ಮಾಡುವವನೇ ಮುಖ್ಯವಾಗಿರೋದ್ರಿಂದ ಆರಂಭ ಎಷ್ಟು ಜನ ಓಡ್ತಾರೆ ಅಂತ ನೋಡಲ್ಲ, ಅಂತ್ಯ ಯಾರು ಮುಟ್ಟಿದ್ರು ಅನ್ನೋದನ್ನು ಮಾತ್ರ ಗಮನಿಸ್ತಾ ಇರ್ತಾರೆ. ಇವತ್ತು ನಮ್ಮ ಜೀವಿತ ಆರಂಭವಲ್ಲ, ಮುಕ್ತಾಯ. ಕೀರ್ತನೆಗಾರನು ಒಂದು ಮಾತನ್ನು, ಕೀರ್ತನೆಗಳ ಗ್ರಂಥ 22ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿ, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರೂ ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಯಾರು ಆಶಾಭಂಗ ಪಡಲಿಲ್ಲ ಅಂತ ಕೀರ್ತನೆಗಾರನ ಹೇಳ್ತಾ ಇದ್ದಾರೆ? ನಿನಗೆ ಮೊರೆಯಿಟ್ಟವರು. ನೋಡಿದ್ರ, ಯಾರು ದೇವರಿಗೆ ಮೊರೆಯಿಡುತ್ತಾರೋ, ಯಾರು ದೇವರನ್ನು ಕೂಗಿಕೊಳ್ಳುತ್ತಾರೋ ಅವರು ವಿಮುಕ್ತರಾದರು. ಅವರು ವಿಮುಕ್ತರಾದರು. ಎರಡನೇದು, ನಿನ್ನಲ್ಲಿ ವಿಶ್ವಾಸವಿಟ್ಟು.
ನೋಡಿದ್ರೆ ಮೊರೆ ಇಟ್ಟದ್ದು ಮಾತ್ರ ಅಲ್ಲ, ವಿಶ್ವಾಸವಿಟ್ಟವರು. ದೇವರು ನನ್ನ ಏನಾದರೂ ಮಾಡಿಕೊಳ್ಳಿ, ಇವತ್ತೋ ನಾಳೆನೋ, ಈಗಲೂ 10 ವರ್ಷ 50 ವರ್ಷ ಕಳೆದು ಮುಕ್ತಾಯ ಅಂತೂ ನಿಜ, ಆದರೆ ನನ್ನ ದೇವರಿಗೆ ನನ್ನನ್ನು ಕೊಟ್ಬಿಟ್ಟಿದ್ದೀನಿ. ಪೌಲನು ಹೇಳ್ತಾನೆ, ವೆದರ್ ಐ ಲಿವ್ ಆರ್ ಡೈ, ನಾನು ಬದುಕಿದ್ದರೂ ಸತ್ತರೂ ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ. ದೇವಜನ ಆ ಒಂದು ನಿರೀಕ್ಷೆ ಇರಬೇಕು. ಏನೇ ಆಗಲಿ ಅಪ್ಪ, ಇದು ಸತ್ಯ, ಸತ್ಯವನ್ನೇ ನಾನು ಅನುಸರಿಸ್ತೇನೆ. ಕೆಲವರು ಪ್ರಮಾಣ ಮಾಡಿ ಕೋರ್ಟಲ್ಲಿ ಹೇಳ್ತಾರಲ್ಲ, ನಾನು ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನು ಬಿಟ್ಟು ಏನೂ ಮಾತಾಡೋದಿಲ್ಲ. ಅದು ಏನೇ ಮಾಡ್ಬೋದು ಪ್ರಮಾಣ ವಚನ, ಆದರೆ ಇಲ್ಲಿ ಹೇಳ್ತಾ ಇರೋದು ಆ ಸತ್ಯ. ಒಂದು, ಮೊರೆಯಿಟ್ಟವರು ಆಶಾಭಂಗ ಪಡೋದಿಲ್ಲ. ಯಾಕೆಂದರೆ ಅನೇಕ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ಯಾರು ಕರ್ತನನ್ನು ಕೂಗಿಕೊಳ್ಳುತ್ತಾರೋ, ಮೊರೆ ಇಡುತ್ತಾರೋ, ಪ್ರಾರ್ಥಿಸುತ್ತಾರೋ ಅವರಿಗೆ ಕರ್ತನು ಸಹಾಯಕನು. ಕೀರ್ತನೆ 50:15, ನೀವು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು ಅಂತ ಹೇಳ್ತದೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಅಂದರೆ ಅದು ನೀವು ಕೇಳ್ರಿ, ಆಸ್ಕ್ ಅಂತ ಹೇಳ್ತಾ ಇದೆ. ಮೊದಲು ನಾವು ಏನು ಮಾಡಬೇಕು? ಮೊರೆ ಇಡುವುದು ಬೇಕು. ಯಾರಿಗೆ ಮೊರೆ ಇಡ್ತೇವೆ? ಎಷ್ಟೋ ಜನ ಅಪ್ಪ ಅಮ್ಮ ಕಷ್ಟ ಇರ್ಬೋದು. ಕಷ್ಟ ಇರುವಾಗ ನಾವು ಯಾರನ್ನ ಕೂಗ್ತೇವೆ? ತಂದೆ ತಾಯಿ, ನಮಗೆ ಬೇಕಾದವ್ರನ್ನ ಕೂಗ್ತೇವೆ. ನಮಗೆ ಕಷ್ಟ ಅಂತ ಬಂದಾಗ ಮೊದಲು ನೀವು ಫೋನ್ ಎತ್ಕೊಂಡು ಯಾರಿಗೆ ಫೋನ್ ಮಾಡ್ತೀರಾ? ಯಾರಿಗೆ ಫೋನ್ ಮಾಡ್ತೀರಾ? ಮೊದಲ ಕಾಲ್ ಯಾರಿಗೆ ಮಾಡ್ತೀರಾ? ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ ಯಾರಿಗೆ ನೀವು ಫೋನ್ ಮಾಡ್ತಾ ಇದ್ದೀರಿ ಅಂತ. ಹಾಗೆ ಮೊದಲು ಕರ್ತನಿಗೆ ಮೊರೆ ಇಡಬೇಕು. ಎರಡನೇದಾಗಿ ವಿಶ್ವಾಸವಿಡಬೇಕು. ಆ ವಿಶ್ವಾಸವಿಟ್ಟವರು ಆಶಾಭಂಗ ಪಡುವುದಿಲ್ಲ. ನಾವು ದೇವರ ಮಕ್ಕಳಾಗಬೇಕು, ದೇವರಿಗೆ ಮೊರೆ ಇಡಬೇಕು, ದೇವರಲ್ಲಿ ವಿಶ್ವಾಸವಿಡಬೇಕು. ಅಂಥವರು ಆಶಾಭಂಗ ಪಡುವುದಿಲ್ಲ. ಎಸ್ತೇರ್ ರಾಣಿ, ಆಕೆ ಪ್ರಯತ್ನ ಫೇಲ್ ಆಗಲಿಲ್ಲ. ಒಂದು ಅನಾಥ ಹುಡುಗಿಯಾದಂಥ ಎಸ್ತೇರಳು ರಾಣಿಯಾಗುವುದು, ತನ್ನ ಜನರನ್ನು ಕಾಪಾಡುವುದು ಸುಲಭದ ವಿಷಯ ಅಲ್ಲ. ದೇವರು ಕಾರ್ಯಗತ ಮಾಡಿದರು. ನೀವು ಸಾಧಾರಣ ಜನರು, ನಾವೆಲ್ಲರೂ ಸಾಧಾರಣರು. ಆದರೆ ದೇವರು ನಮ್ಮ ಮೂಲಕವಾಗಿ ಅಸಾಧಾರಣವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಇದರಲ್ಲಿ ಇನ್ನೂ ಅನೇಕ ವಾಕ್ಯಗಳು, ಉದಾಹರಣೆಗಳಿದ್ದಾವೆ. ಆದರೆ ನಾವು ಪಾರ್ಟ್ 2 ಮಾಡಲಿಕ್ಕೆ ಹೋಗೋಣ. ಈ ವಿಡಿಯೋ ನೀವು ನೋಡಿ ಲೈಕ್ ಮಾಡಿ, ನಿಮಗೆ ಬೇಕಾದರೆ ಕಮೆಂಟ್ ಮಾಡಿದರೆ ನಾನು ಇದರ ಮುಂದುವರಿಕೆ ಭಾಗವನ್ನು ಇಲ್ಲಿಂದಲೇ ನಾನು ಮುಂದುವರಿಸುತ್ತೇನೆ. ಇನ್ನು ಸುಮಾರು ವಾಕ್ಯಗಳು ನನ್ನ ಬಳಿಯಲ್ಲಿದ್ದಾವೆ. ಸೊ ನೀವು ಇಷ್ಟಪಟ್ಟರೆ ಈ ಟಾಪಿಕ್ಕನ್ನು ದೇವರು ಮಾತಾಡಿದರೆ ನನಗೆ ತಿಳಿಯಪಡಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಅಪ್ಪ, ಇವತ್ತು ಕೇಳಿದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂದು ನೀವು ಹೇಳಿದ ಆ ವಾಗ್ದಾನದ ಮಾತಿಗಾಗಿ, ಕೊಟ್ಟ ಭರವಸೆಯ ಮಾತಿಗಾಗಿ ಸ್ತೋತ್ರ. ಅಪ್ಪ, ನನ್ನ ಜನರು ಅಂತ ನೀವು ಹೇಳಿದಾಗ ದಮಸ್ಕದ ವಿಶ್ವಾಸಿಗಳನ್ನು ನೆನೆಸಿಕೊಂಡೆವು. ಅವರು ಪ್ರಾರ್ಥಿಸಿದಾಗ ಅವರನ್ನು ಮುಟ್ಟಿದರೆ ನನ್ನನ್ನು ಮುಟ್ಟಿದ ಹಾಗೆ ಎಂದು ಹೇಳಿದೆಯಪ್ಪ. ಹಾಗಾದರೆ ಅವರು ಹೇಗಿದ್ದರು? ನಿನ್ನನ್ನು ಅಂಗೀಕರಿಸಿಕೊಂಡವರಾಗಿ, ನಂಬಿದವರಾಗಿ, ಅನುಸರಿಸಿದವರಾಗಿ ಇದ್ದರು. ಹಾಗೆ ನಾವು ನಂಬಿ, ಅಂಗೀಕರಿಸಿಕೊಂಡು, ಭರವಸೆ ಇಟ್ಟು, ಅಂದರೆ ಅನುಸರಿಸಿ ನಡೆಯುವುದರೊಟ್ಟಿಗೆ ಅಪ್ಪ, ಹೇಗೆ ಮೊರ್ದೆಖಾಯ್, ಎಸ್ತೇರಳು ತನ್ನ ಜನರಿಗಾಗಿ ತಾಪತ್ರಯ ಪಟ್ಟಾಗ ನೀವು ಅವರ ಕಾರ್ಯಕಲಾಪಗಳನ್ನು ಸಕ್ಸಸ್ಫುಲ್ ಮಾಡಿದರು, ಇವರು ತಮ್ಮ ಜನಾಂಗಕ್ಕಾಗಿ, ಮನೆಗಾಗಿ, ಮಕ್ಕಳಿಗಾಗಿ, ತನ್ನವರಿಗಾಗಿ ಪ್ರಯಾಸ ಪಡುತ್ತಿದ್ದಾರಲ್ಲವಾ? ಇವರು ಕೂಡ ಆಶಾಭಂಗ ಪಡದೆ ಅವರು ಜಯಬೇರಿಯನ್ನು ಕಾಡುವಂತೆ ಸಹಾಯ ಮಾಡು. ಸಾಧಾರಣ ಸ್ತ್ರೀಯಾದಂಥ ಎಸ್ತೇರಳು ರಾಣಿಯಾಗಿ ತನ್ನ ಜನರನ್ನು ಕಾಪಾಡಿಕೊಂಡಳು. ಹಾಗೆ ನಾವು ಕೂಡ ಅಲ್ಲಿ ಕಲಿತ ವಿಚಾರಗಳು, ಆಕೆಯಂತೆ ಒಂದು ದೃಢ ತೀರ್ಮಾನ, ಉಪವಾಸ ಮಾಡುವುದು, ಪ್ರಾರ್ಥಿಸುವುದು, ಧೈರ್ಯದಿಂದ ಎದುರಿಸುವುದು ಮಾಡಿದಳಪ್ಪ. ದೇವರು ಎಷ್ಟೊಂದು ಕಾರ್ಯಗಳನ್ನು ನೀವು ನಮಗೆ ಕಲಿಸಿಕೊಡುತ್ತಾ ಇದ್ದೀರಾ, ಸ್ತೋತ್ರ. ಮಾತ್ರವಲ್ಲದೆ ನಂತರದ ವಾಕ್ಯಗಳಲ್ಲಿ ನೀವು ನಮಗೆ ತಿಳಿಯಪಡಿಸಿದಿರಿ ಅಪ್ಪ. ನಾವು ನಿಮ್ಮನ್ನು
ಕರ್ತನೇ ದೇವರೇ, ಅನುಸರಿಸಿ ನಡೆಯುವುದು ಮಾತ್ರ ಅಲ್ಲ, ಮೊರೆ ಇಡಬೇಕು, ವಿಶ್ವಾಸವಿಡಬೇಕು. ಅಂಥವರನ್ನು ನೀನು ಆಶಾಭಂಗಪಡಿಸುವುದಿಲ್ಲ. ಕರುಣಾಮಯನಾದ ದೇವರೇ, ಈ ವಾಕ್ಯವನ್ನು ಆಲಿಸಿದಂಥ ಈ ದೇವಭಕ್ತರು ಇದನ್ನು ನಿಲ್ಲಿಸದೆ ನಿನ್ನಾತ್ಮನಿಂದ ತುಂಬಿದವರಾಗಿ ಮುಂದುವರಿಯಲಿಕ್ಕೆ ನೀನು ಕೃಪೆಯನ್ನು ತೋರಿಸಿರಿ ಅಪ್ಪ. ಇವರ ತಲೆಗಳು ಎತ್ತಲ್ಪಡುವಂತೆ ಮಾಡು, ಅಗತ್ಯಗಳನ್ನು ಪೂರೈಸು, ಆರೋಗ್ಯವನ್ನು ಅನುಗ್ರಹಿಸು. ಅನೇಕ ಹೋರಾಟಗಳು, ಪ್ರಯಾಸಗಳು ಇದಾವಲ್ಲ, ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ, ಸಾಲದ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ, ಅನಾರೋಗ್ಯದ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ, ಶತ್ರುಗಳ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ, ಅಂಧಕಾರದ ಕೃತ್ಯಗಳ ಕುರಿತಾಗಿ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಇವರನ್ನು ಬಿಡಿಸು, ಜಯಿಸುವಂತೆ ಮಾಡು, ನಿನ್ನಾತ್ಮನ ಶಕ್ತಿಯನ್ನು ಅನುಭವಿಸುವಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ಸ್ತೋತ್ರ, ಮರಿಯನ್ನು ಆಲಿಸಿದ ಕರ್ತನೇ ನಿನಗೆ ಸ್ತೋತ್ರ. ಇವರ ಜೀವಿತಗಳನ್ನು ಇವತ್ತು ನೀನು ಹೇಳಪ್ಪ, ಮಗಳೇ ನೀನು ನನ್ನವಳು, ಮಗನೇ ನೀನು ನನ್ನವನು, ಎಂದಿಗೂ ನಿನ್ನನ್ನು ಆಶಾಭಂಗಪಡಿಸುವುದಿಲ್ಲ, ಆಶಾಭಂಗ ಪಡುವಂತೆ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳಿ ಇವರನ್ನು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೆಲ್ಲರನ್ನ ಪ್ರೀತಿಸಿ ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ ಮಾಡುತ್ತಾ ಸಕಲ ಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನೀವೆಲ್ಲರೂ ನನ್ನೊಟ್ಟಿಗೆ ಸೇರಿ ಇದುವರೆಗೂ ವಾಕ್ಯಗಳನ್ನು ಧ್ಯಾನ ಮಾಡಿದಂಥ ಒಳ್ಳೆಯ ಮನಸ್ಸಿಗಾಗಿ ನಾನು ನಿಮಗಾಗಿ ಸ್ತೋತ್ರ ಮಾಡುತ್ತೇನೆ. ಸೇವೆಗಾಗಿ ನಮಗಾಗಿ ಪ್ರಾರ್ಥಿಸಿರಿ. ನಾವು ಖಂಡಿತ ನಿಮಗಾಗಿ, ನಿಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ತೇವೆ. ನೀವು ದಯಮಾಡಿ ಆ ಪ್ರೇಯರ್ ಟವರ್ ನಂಬರ್ಗೆ ಕಾಲ್ ಮಾಡ್ಬೋದು. ಮುಕ್ತವಾಗಿ ನಾವು ನಿಮಗೆ ಸ್ಪಂದಿಸ್ತೇವೆ, ನಿಮ್ಮೊಟ್ಟಿಗೆ ಮಾತನಾಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಇದುವರೆಗೂ ಸ್ವಲ್ಪ ಕಷ್ಟಕರವಾಗಿತ್ತು. ಇನ್ನು ಮುಂದೆ ನೀವು ಕಾಲ್ ಮಾಡಿದಾಗ ನಾವು ಸ್ಪಂದಿಸಲಿಕ್ಕೆ, ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಏರಳವಾಗಿ ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.